ನಮಸ್ಕಾರಗಳು. ನಿವೃತ್ತ ಪ್ರಾಚಾರ್ಯರಾದ ಉಮೇಶ್ ಮಾತನಾಡುತ್ತಿರುವವರು. ಅಕ್ಷರ ದಾಸೋಹದ ಜೊತೆಗೆ ಅನ್ನದಾಸೋಹವೂ ಸಹ ನೀಡುತ್ತಿರುವುದು ಭಕ್ತರ ಸಹಕಾರ ಹಾಗೂ ಪ್ರೇರಣೆಯಿಂದ. ಶ್ರೀ ಶಾಂತಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳು ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಗ್ರಾಮದ ಶ್ರೀ ಕೋಲಶಾಂತೇಶ್ವರ ಮಠದಲ್ಲಿ 1992-93ನೇ ಸಾಲಿನ ಪ್ರೌಢಶಾಲೆಯ ಹಳೆಯ ವಿದ್ಯಾರ್ಥಿಗಳಿಂದ ದಾಸೋಹದ ದಿನಸಿಗಳನ್ನು ಮಠಕ್ಕೆ ನೀಡಿದರು. ದಿನಸಿಗಳನ್ನು ಸ್ವೀಕರಿಸಿ ಶ್ರೀ ಶಾಂತಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳು ಮಾತನಾಡಿ, 2004ರಿಂದ ಪ್ರತಿ ಅಮಾವಾಸ್ಯೆಯ ದಿನ ಪ್ರಸಾದ ವ್ಯವಸ್ಥೆಯನ್ನು ಪ್ರಾರಂಭಿಸಲಾಯಿತು. ನಂತರ ಕೊಟ್ಟೂರಿನ ಪಾದಯಾತ್ರಿಗಳಿಗೆ ವ್ಯವಸ್ಥೆ, ಬಸವ ಜಯಂತಿ ಪ್ರಯುಕ್ತ ಸಾಮೂಹಿಕ ವಿವಾಹಗಳನ್ನು ನಡೆಸುತ್ತಾ ಬಂದಿದ್ದೇವೆ. ಐಟಿಐ ಕಾಲೇಜಿನ 25ನೇ ವರ್ಷದ ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಲಾಯಿತು. ಹಳ್ಳಿಗಳಿಂದ ಬರುವ ವಿದ್ಯಾರ್ಥಿಗಳು ಹಸಿವಿನಿಂದ ಬಳಲಬಾರದೆಂಬ ಉದ್ದೇಶದಿಂದ ಮಧ್ಯಾಹ್ನದ ಅನ್ನದಾಸೋಹ ಪ್ರಾರಂಭಿಸಿದ್ದೇವೆ. ನಾವು ಅನ್ನದಾಸೋಹ ನೀಡುತ್ತಿರುವುದನ್ನು ನೋಡಿ ಹಳೆಯ ವಿದ್ಯಾರ್ಥಿಗಳು ದಾಸೋಹದ ದಿನಸಿಗಳನ್ನು ನೀಡಿದ್ದಾರೆ ಎಂದು ಹೇಳಿದರು. ಕೆರೆಗುಡಿಹಳ್ಳಿ ಹಾಲೇಶ್ ಮಾತನಾಡಿ, ಅರಸೀಕೆರೆ ಗೆಳೆಯರ ಬಳಗದ ವತಿಯಿಂದ ಶ್ರೀಮಠಕ್ಕೆ ದಾಸೋಹಗಳನ್ನು ನೀಡಿದ್ದೇವೆ. ಶ್ರೀ ಶಾಂತಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳು ಶಿಕ್ಷಣ ಕೊಡುವುದರ ಜೊತೆಗೆ ಅನ್ನದಾಸೋಹ ಸಹ ನೀಡುತ್ತಿದ್ದಾರೆ. ಇಂದಿನ ವಿದ್ಯೆ ವ್ಯಾಪಾರೀಕರಣವಾಗಿದೆ, ಮಾರಾಟದ ಮಳಿಗೆಗಳಾಗಿವೆ. ಇಂತಹ ದಿನಗಳಲ್ಲಿ ಶ್ರೀಗಳು ಶಿಕ್ಷಣದ ಜೊತೆಗೆ ಅನ್ನದಾಸೋಹ ನೀಡುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ. ಶ್ರೀಗಳ ಪ್ರೇರಣೆಯಿಂದ ನಾವೆಲ್ಲ ಹಳೆಯ ವಿದ್ಯಾರ್ಥಿಗಳು ಈ ದಿನ ಮಠಕ್ಕೆ ದಾಸೋಹದ ದಿನಸಿಗಳನ್ನು ನೀಡಿದೆವು. ಅನ್ಯ ಮಠಗಳಂತೆ ಈ ಮಠವು ಬೆಳೆಯಬೇಕು. ನಮ್ಮ ಗೆಳೆಯರ ಬಳಗ ಈ ಮಠಕ್ಕೆ ಸದಾ ನಿಮ್ಮ ಜೊತೆಗಿರುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಡಾಕ್ಟರ್ ಎಂ. ಸುರೇಶ್, ಸಿದ್ದೇಶ್, ಹುಲಿಗೆಪ್ಪ, ಶಿವಣ್ಣ, ರೇಣುಕಮ್ಮ, ನಿರ್ಮಲಾ, ಸುನೀತಾ ಈ ಸಂದರ್ಭದಲ್ಲಿ ಮಾತನಾಡಿದರು. ಎಲ್ಲ ವಿದ್ಯಾರ್ಥಿಗಳಿಗೆ ಶ್ರೀಗಳು ಕಠಿಣ ಪರಿಸ್ಥಿತಿಯಲ್ಲಿಯೂ ವಿದ್ಯಾರ್ಥಿಗಳಿಗೆ ಜ್ಞಾನ ದಾಸೋಹದ ಜೊತೆಗೆ ಅನ್ನದಾಸೋಹ ನೀಡುತ್ತಿದ್ದಾರೆ. ಕೃಷಿ ಆಧರಿಸಿ ಇನ್ನೂ ಅನೇಕ ರೀತಿಯ ಕಾರ್ಯಕ್ಷಮತೆಯ ಫಲವಾಗಿ ಮಠದಲ್ಲಿರುವ ಮಕ್ಕಳಿಗೆ ದಿನನಿತ್ಯ ನಿರಂತರ ದಾಸೋಹ ನಡೆಸುತ್ತಿದ್ದಾರೆ. ಇದನ್ನು ಗಮನಿಸಿದ ಹಳೆಯ ವಿದ್ಯಾರ್ಥಿಗಳು ಇಂದು ಮಠಕ್ಕೆ ಆಗಮಿಸಿ ಶ್ರೀಗಳ ಸಮ್ಮುಖದಲ್ಲಿ ಅನೇಕ ದಾಸೋಹದ ದಿನಸಿಗಳನ್ನು ಕೊಟ್ಟು ಗುರುಗಳ ಆಶೀರ್ವಾದ ಪಡೆದರು. ಇದೇ ರೀತಿ ಮುಂದಿನ ದಿನಗಳಲ್ಲಿ ಮಠಕ್ಕೆ ಭೇಟಿ ನೀಡುವ ಅನೇಕ ನೌಕರರು, ಉದ್ಯಮಿಗಳು, ಹಳೆಯ ವಿದ್ಯಾರ್ಥಿಗಳು, ಗಣ್ಯರು, ಭಕ್ತಾದಿಗಳು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಮಠಕ್ಕೆ ತನುಮನ ಧನವನ್ನು ಅರ್ಪಿಸಿದ್ದೇ ಆದಲ್ಲಿ ಮುಂದೊಂದು ದಿನ ನಮ್ಮ ಅರಸೀಕೆರೆ ಮಠವು ಶ್ರೀ ಸಿದ್ಧಗಂಗಾ ಮಠಕ್ಕೆ, ಕೊಪ್ಪಳ ಮಠ, ಗದುಗಿನ ಮಠಗಳಂತೆ ಬೆಳೆದು ನಿಂತು ಹೆಮ್ಮರವಾಗಬಹುದು. ಶ್ರೀಗಳು ಕಾಯಕ ಯೋಗಿಗಳು, ನೇಗಿಲ ಯೋಗಿಗಳು, ತ್ರಿವಿಧ ದಾಸೋಹಿಗಳು ಆದಂತಹ ಶ್ರೀ ಶಾಂತಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳು ಸದ್ದಿಲ್ಲದೆ ಮಾಡಿರುವ ನಿಸ್ವಾರ್ಥ ಸೇವೆಗೆ, ಸಮಾಜ ಕಲ್ಯಾಣಕ್ಕೆ ಬಲ ತುಂಬುವ ಕೆಲಸ ಮಾಡಿದಂತಾಗುತ್ತದೆ ಎಂಬುದು ಭಕ್ತರ ಹಾಗೂ ಸಾರ್ವಜನಿಕರ ಆಶಯವಾಗಿದೆ. ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಎಂ. ಸುರೇಶ್, ಹುಲಿಗೆಪ್ಪ, ಶಿವಣ್ಣ, ರೇಣುಕಮ್ಮ, ನಿರ್ಮಲಾ, ಸುನೀತಾ ಈ ಸಂದರ್ಭದಲ್ಲಿ ಮಾತನಾಡಿದರು. ಮುಖ್ಯ ಅತಿಥಿಗಳಾಗಿ ಎಂ. ಶಂಕರಪ್ಪ, ಚಂದ್ರಪ್ಪ, ರವಿ, ಭಾಗ್ಯಮ್ಮ, ಕೊಟ್ರಮ್ಮ, ಪ್ರೇಮ, ರೇಣುಕಾ, ಪ್ರಾಂಶುಪಾಲರಾದ ಸಿದ್ದೇಶ್, ಉಪನ್ಯಾಸಕರಾದ ಮಂಜುನಾಥ್, ಬೆಟ್ಟಪ್ಪ, ರಮೇಶ್, ಪ್ರಶಾಂತ್, ಕಾರ್ಯದರ್ಶಿ ವಿಶ್ವೇಂದ್ರಯ್ಯ ಹಾಗೂ ಶಾಲಾ ಮಕ್ಕಳು ಹಾಜರಿದ್ದರು. ಕೊಪ್ಪಳದ ಮಠದಲ್ಲಿ ಇವತ್ತು 5,000 ವಿದ್ಯಾರ್ಥಿಗಳಿಗೆ ಉಚಿತ ಪ್ರಸಾದ ನೀಡದೆ ಉದ್ಘಾಟನೆ. ಅಂಥ ದಿವಸ ಇವತ್ತು 400-500 ಚೀಲ ಅಕ್ಕಿ ಇಲ್ಲಿಂದ ತೆಗೆದುಕೊಂಡು ಗೋಕಾಕಿದ್ರೊಳಗೆ ಎಲ್ಲ ಹಂಚಿ ಬಂದ್ವಿ. ಬಟ್ಟೆ ಹಂಚಿದ್ವಿ, ಬಿಸ್ಕತ್ತು, ಏನು ಲಾರಿ ಹಿಡಿಲಿಲ್ಲ ಅಷ್ಟು ಸಾಮಾನುಗಳನ್ನೆಲ್ಲ ಜನರು ಕೊಟ್ಟರು. ಸಹಕಾರ ಕೊಡುವಂಥ, ಸಹಾಯ ಮಾಡುವಂಥ ಕೈಗೊಳ್ಳವೆ ಅಷ್ಟು ಪುಣ್ಯ ಬರ್ತೈತಿ ಅಂತ ಒಂದು ಕಾರಣದಲ್ಲಿ ಇವತ್ತು ನೀವು ಇಷ್ಟೆಲ್ಲ ಕೊಟ್ಟಿದ್ದು ನಿಮಗೆ 10 ಪಟ್ಟು ಪುಣ್ಯ ಬರಲಿ ಅನ್ನುವಂಥ ಭಾವನೆ ನಾನು
ಆಮೇಲೆ ಪ್ರೇರಣೆ ನಮ್ಮ ಕೋಶಾಂತೇಶ್ವರ ಮಠ ನಾವು ಹುಟ್ಟೋದಕ್ಕಿಂತ ಮುಂಚಾಗಿ ಕ್ರಾಂತಿಕಾರಿ ಕೆಲಸಗಳನ್ನು ವಿದ್ಯಾಧರರಾಗಿರ್ಬೋದು, ಕೆಲವು ಧಾರ್ಮಿಕ ಕಾರ್ಯಗಳಾಗಿರ್ಬೋದು ನಡೆದಿತ್ತು. ಆದರೆ ಇತ್ತೀಚಿನ ನಮ್ಮ ಸ್ವಾಮೀಜಿಯವರು, ಶಾಂತಲಿಂಗ ಸ್ವಾಮಿಯವರು ಬಂದ ಮೇಲೆ ಅರಸೀಕೆರೆ ಅಂದರೆ ಕೋಶಾಂತೇಶ್ವರ ಅಂದರೆ ಅರಸೀಕೆರೆ ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಹಲವಾರು ಕೃಷಿಯಲ್ಲಿ ಆಗಿರ್ಬೋದು, ಪ್ರತಿಯೊಂದು ಇವತ್ತು ಅರಸೀಕೆರೆಯನ್ನು ಇಡೀ ದೇಶ ಮಟ್ಟಕ್ಕೆ, ರಾಜ್ಯ ಮಟ್ಟಕ್ಕೆ ಇವತ್ತು ಮಾದರಿಯಾಗಿ ತೋರಿಸ್ಕೊಟ್ಟಿದ್ದಾರೆ. ನಾವೆಲ್ಲರೂ ಅವ್ರ ಜೊತೆಗೆ ನಾವಿಲ್ಲಿ ಈ ಕಡೆ ಭಾಗದಲ್ಲಿ ಹುಟ್ಟಿರೋದು ಹೆಮ್ಮೆಯ ವಿಚಾರ ಅಂತೇಳಿ ನಾವು ತಿಳ್ಕೋಬೇಕಾಗಿದೆ. ಇತ್ತೀಚಿನ